ನಾನು ಲವ್ ಮಾಡಿದ್ದೀನಿ, ಬ್ರೇಕಪ್ಪು ಆಗಿದೆ, ಹಾರ್ಟ್ ಬ್ರೇಕು ಆಗಿದೆ, ಡಿಪ್ರೆಷನ್ಗೂ ಹೋಗಿದ್ದೀನಿ, ಥೆರಪಿನೂ ತಗೊಂಡಿದ್ದೀನಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅದೇನಾಗುತ್ತೆ ಅಂದರೆ ಇರ್ತಾರೆ ಜೊತೆನಲ್ಲಿ ಅಂತ ಗೊತ್ತಾದ್ಮೇಲೆ ಗ್ರಾಂಟೆಡ್ ಆಗಿ ತಗೋಬಿಡ್ತಾರೆ ಗೊತ್ತಾ. ಇದೊಂದಿದೆ, ಏನಕ್ಕೆ ಕೇಳಿದ್ರಿ ಗೊತ್ತಾ, ಇವಾಗ ಫೇಲ್ ಏನಕ್ಕಾಗುತ್ತೆ ಅಂದರೆ ಈ ರೀಸನ್ನು. ಸಿಗೋಕ್ಕಿಂತ ಮುಂಚೆ ಆ ವ್ಯಾಲ್ಯೂ ಇಲ್ಲಿರುತ್ತೆ, ಸಿಕ್ಕಿದ್ಮೇಲೆ ಇಲ್ಲಿಗೆ ಹೋಗುತ್ತೆ, ಮತ್ತು ಕಳ್ಕೊಂಡ್ಮೇಲೆ ಅಲ್ಲಿಗೆ ಹೋಗುತ್ತೆ. ಸೊ ಇದ್ದಾಗ್ಲೂ ಅದೇ ಎಫರ್ಟ್ಸ್ ಹಾಕಿ ಅಲ್ಲ. ಸೊ ನಿಮ್ಮ ಲೈಫಲ್ಲಿ ಈಗ ಹೇಳಿದ್ರಿ ನೀವು ಸ್ಕೂಲ್ ಡೇಸ್ ಆಗಿರ್ಬೋದು, ಕಾಲೇಜ್ ಡೇಸ್ ಆಗಿರ್ಬೋದು, ತದನಂತರದಲ್ಲಿ ಲವ್, ಅದರಿಂದ ನೀವು ಬ್ರೇಕಪ್ ಅಥವಾ ಏನೋ ಅಂದ್ಬಿಟ್ಟು ಹೋದ್ರು ಅಂತ ಹೇಳಿ ಫ್ರಸ್ಟ್ರೇಷನ್ನು ಅದೆಲ್ಲ ಆಗಿತ್ತಾ ಹೇಗೆ ಅಂತ? ನಾನು ಲವ್ ಮಾಡಿದ್ದೀನಿ, ಬ್ರೇಕಪ್ಪು ಆಗಿದೆ, ಹಾರ್ಟ್ ಬ್ರೇಕು ಆಗಿದೆ, ಡಿಪ್ರೆಷನ್ಗೂ ಹೋಗಿದ್ದೀನಿ, ಥೆರಪಿನೂ ತಗೊಂಡಿದ್ದೀನಿ. ಓಕೆ, ಸೊ ದೇರ್ ಇಸ್ ಅ ವೆರಿ ಬಿಗ್ ಸ್ಟೋರಿ. ಬಟ್ ಇಟ್ಸ್ ಆಲ್ ಪಾರ್ಸಲ್ ಆಫ್ ಲೈಫ್, ಇಟ್ಸ್ ಪಾರ್ಟ್ ಆಫ್ ಲೈಫ್ ಆ್ಯಂಡ್ ಅದೊಂಥರ ಒನ್ ಬ್ಯೂಟಿಫುಲ್ ಪಾರ್ಟ್ ಅಂತ ನನ್ನ ಮನಸ್ಸಲ್ಲಿರುತ್ತೆ. ಬಟ್ ಯಾವಾಗ ಅದು ಹೇಗೆ ಆಗಿದ್ದು? ಐ ಗೆಸ್ ಕೋವಿಡ್ ಟೈಮಲ್ಲಿ ಅನ್ಸುತ್ತೆ, ಕೋವಿಡ್ ಟೈಮಲ್ಲಿ ಆಗುತ್ತೆ ಅನ್ಸುತ್ತೆ. ಸೊ ಆಗುತ್ತೆ, ಎಲ್ಲರಿಗೂ ಪ್ರೀತಿ ಆಗುತ್ತೆ, ಹಾರ್ಟ್ ಬ್ರೇಕ್ ಆಗುತ್ತೆ. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಬಂತು? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅದೇನಾಗುತ್ತೆ ಅಂದರೆ ಇರ್ತಾರೆ ಜೊತೆನಲ್ಲಿ ಅಂತ ಗೊತ್ತಾದ್ಮೇಲೆ ಗ್ರಾಂಟೆಡ್ ಆಗಿ ತಗೋಬಿಡ್ತಾರೆ ಗೊತ್ತಾ. ಇದೊಂದಿದೆ, ಏನಕ್ಕೆ ಕೇಳಿದ್ರಿ ಗೊತ್ತಾ, ಇವಾಗ ಫೇಲ್ ಏನಕ್ಕಾಗುತ್ತೆ ಅಂದರೆ ಈ ರೀಸನ್ನು. ಈ ಸಿಗೋಕ್ಕಿಂತ ಮುಂಚೆ ನೀವು ಹಾಕೋ ಎಫರ್ಟ್ಸ್ನ ಸಿಕ್ಕಿದ್ಮೇಲೆ ಹಾಕಲ್ಲ, ಸಿಕ್ಕಿದ್ಮೇಲೆ ಬಿಡು ಇರ್ತಾಳೆ, ಬಿಡು ಇರ್ತಾನೆ, ಏನು ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇಲ್ಲ ಅನ್ನೋದೊಂದು ಟೇಕನ್ ಫಾರ್ ಗ್ರಾಂಟೆಡ್ ಆ್ಯಟಿಟ್ಯೂಡ್ ಇದೆ. ಸೊ ಆ ಆ್ಯಟಿಟ್ಯೂಡ್ನ ಬಿಟ್ಬಿಟ್ರೆ ನೀವು ಸಿಗೋಕ್ಕೆ ಮುಂಚೆ ಅದು ಹೇಳ್ತಾರೆ ಕಳ್ಕೊಂಡ್ಮೇಲೆ ಬೆಲೆ ಗೊತ್ತಾಗುತ್ತೆ ಅಂತ. ಸಿಗೋಕ್ಕಿಂತ ಮುಂಚೆ ಸಿಕ್ಕಾದ್ಮೇಲೆ ಇಲ್ಲ ಕಳ್ಕೊಂಡ್ಮೇಲೆ ಡಿಫ್ರೆನ್ಸ್ ತೋರಿಸ್ತಾರೆ ಒಂದು ಕಡೆ, ಅದೆಲ್ಲ ನೋಡಿದ್ದೆ. ಸಿಗೋಕ್ಕಿಂತ ಮುಂಚೆ ಆ ವ್ಯಾಲ್ಯೂ ಇಲ್ಲಿರುತ್ತೆ, ಸಿಕ್ಕಿದ್ಮೇಲೆ ಇಲ್ಲಿಗೆ ಹೋಗುತ್ತೆ, ಮತ್ತು ಕಳ್ಕೊಂಡ್ಮೇಲೆ ಅಲ್ಲಿಗೆ ಹೋಗುತ್ತೆ. ಸೊ ಇದ್ದಾಗ್ಲೂ ಅದೇ ಎಫರ್ಟ್ಸ್ ಹಾಕಿ ಅಲ್ಲ. ಸೊ ಅವಾಗೆಲ್ಲ ಚೆನ್ನಾಗಿ. ಈಗ ಎಷ್ಟು ವರ್ಷದ ರಿಲೇಶನ್ಶಿಪ್ ಸುಕೃತ? ಯಾಕಂದ್ರೆ ನೀವು ಇಷ್ಟೊಂದು ವ್ಯಾಲ್ಯೂ ಮಾಡ್ತೀರಿ, ನೀವು ಹೇಳಿದ್ರಿ ಇಷ್ಟೊಂದು ಕಮಿಟ್ಮೆಂಟ್ ಕೊಡಬೇಕು ಅಂತ, ಅಷ್ಟೆಲ್ಲ ಥಿಂಕಿಂಗ್ ಇದ್ದವರು ಕಷ್ಟ ಆಯ್ತಾ? ಎಷ್ಟು ವರ್ಷದ ರಿಲೇಶನ್ಶಿಪ್ ಅದು? ಖಂಡಿತ ಕಷ್ಟ ಆಗುತ್ತೆ. ಐ ಗೆಸ್ 2.5 years ರಿಲೇಶನ್ಶಿಪ್ ಕಷ್ಟ ಆಗುತ್ತೆ. ಬಿಕಾಸ್ ನೀವು ಒಂದು ಪರ್ಸನ್ ಜೊತೆ ಹೋಲ್ ಲೈಫ್ ಪ್ಲಾನ್ ಮಾಡಿರ್ತೀರ ಗೊತ್ತಾ. ಓಕೆ, ಇವಾಗ ಡೇಟ್ ಮಾಡ್ತಿದ್ದೀವಿ, ನೆಕ್ಸ್ಟ್ ಮನೆಯವ್ರನ್ನೆಲ್ಲ ಒಪ್ಸಿ ಮದುವೆ. ಇದು ಯಾವಾಗ ಅಂದರೆ ಕಾಲೇಜಲ್ಲಾಗಿದ್ದ? ಕಾಲೇಜಲ್ಲ, ಇಟ್ಸ್ ಔಟ್ ಆಫ್ ನಾನು ವರ್ಕ್ ಮಾಡುವಾಗ ಆಗುತ್ತೆ. ಸೊ ನಿಮ್ಮ ಇಂಡಸ್ಟ್ರಿ ಅವರೇನ ಹೇಗೆ? ಇಲ್ಲ ಅದು ಹೇಳ ಸಾರಿ. ಸೊ ಏನದು ಆಯಿತು, ಇಷ್ಟಪಟ್ವಿ. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅದೇ ಹೇಳೋದಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋದು ಒಂದು ಬಂದ್ಬಿಡುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ, ಆ ಪ್ರೀತಿ ಎಲ್ಲೋ ಕಮ್ಮಿ ಆಗ್ತಾ ಹೋಗುತ್ತೆ. ನನಗೆ ಪ್ರೀತಿ ಇಂಪಾರ್ಟೆಂಟ್, ಲವ್ಗಿಂತ ಜಾಸ್ತಿ ನನಗಿನ್ನೇನು ಇಲ್ಲ. ನಂಗೆ ಆ ಅಟೆನ್ಷನ್ ಕೊಡ್ತಾರೆ ಗೊತ್ತಾ, ಅಟೆನ್ಷನ್ ಇರ್ಬೋದು, ಆ ಕೇರ್ ಇರ್ಬೋದು, ಆ ಪ್ರೀತಿ ಇರೋದು ಫಸ್ಟ್ ಕೊಡ್ತಾ ಇದ್ರೆ ಎಲ್ಲ. ಅದನ್ನೇ ಹೇಳ್ತಾರೆ, ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋದು ಬಂದ್ಬಿಡುತ್ತಲ್ಲ. ಆ್ಯಂಡ್ ಡಿಸ್ಟ್ರಾಕ್ಷನ್ಸು ಇರುತ್ತೆ ಜನಕ್ಕೆ, ಸೊ ಏನು ಮಾಡೋಕ್ಕಾಗಲ್ಲ. ಓಕೆ, ಆ ಫೇಸ್ ಎಷ್ಟು ಕಷ್ಟ ಆಯ್ತು? ಬಿಟ್ಟು ಹೋಗ್ತಾರೆ ಅನ್ನೋದು ಯಾವ ಒಂದು ಪಾಯಿಂಟ್ ಅಲ್ಲಿ ಇಲ್ಲ ಇದು ವರ್ಕ್ ಆಗಲ್ಲ ಅಂತ ನಿಮ್ಗೆ ಅನಿಸ್ತು? ಅಂದ್ರೆ ನಾವು ಹುಡುಗಿರು ಯೂಶಲಿ ಬ್ರೇಕಪ್ ಮಾಡ್ಕೊಳಾಗೆಲ್ಲ ಬೈತಾರೆ, ಹುಡುಗಿರು ಮೋಸ ಮಾಡ್ತಾರೆ ಹಂಗೆ ಹಿಂಗೆ. ಇಲ್ಲ, ನಾವು ಹುಡುಗಿರು ಬ್ರೇಕಪ್ ಮಾಡ್ಕೊಳಕ್ಕಂತ ಮುಂಚೆ ಎಲ್ಲ ಥರ ಪಾಸಿಬಿಲಿಟೀಸ್ನು ಯೋಚನೆ ಮಾಡಿರ್ತೀವಿ. ಆ್ಯಂಡ್ ನಾವು ಬಿಟ್ಟು ಹೋದರೆ ಹಿಂಗೆ ಒಂದು ದಿವಸದಲ್ಲಿ ಬಿಟ್ಟು ಹೋಗಲ್ಲ, ತುಂಬ ಹಿಂದೆಯಿಂದನೇ ನಾವು ನಿಮ್ಮ ಜೊತೆ ಫಿಸಿಕಲಾಗಿ ಜೊತೆ ಇರ್ತೀವಿ ಅಷ್ಟೇ. ಬಟ್ ಮೆಂಟಲಿ ಎಮೋಷ್ನಲಿ ನಾವು ಅಲ್ಲಲ್ಲಲ್ಲೇ ಡಿಟ್ಯಾಚ್ಮೆಂಟ್ ಬರ್ತಾ ಹೋಗುತ್ತೆ, ಡಿಟ್ಯಾಚ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ನಾವು. ದಟ್ ಈಸ್ ಹುಡುಗರು ಹಿಂಗೆ ಅಂದ್ಕೊಂಡು ಡಿಸೈಡ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ, ಹುಡುಗಿರು ಹಾಗಲ್ಲ. ತುಂಬ ಟೈಮ್ ಎಲ್ಲ ಥರ ಹೇಳಿ ಮಾಡಿ ನಿಮಗೆ ಚಾನ್ಸಸ್ ಕೊಟ್ಟು ಇನ್ನೇನು ಹೇಳಿದ್ರು ಆಗಲ್ಲ, ವರ್ಕ್ ಆಗಲ್ಲ ಅಂತಂದಾಗ, ಯಾವೇನಲ್ಲೂ ವರ್ಕ್ ಆಗಲ್ಲ ಅಂತಂದಾಗ ಮಾತ್ರ ನಾವು ಗಿವ್ ಅಪ್ ಮಾಡೋದು. ಅಲ್ಲಿವರೆಗೂ ಗಿವ್ ಅಪ್ ಮಾಡಲ್ಲ. ಬಟ್ ಈ ವಿಷಯ ಹುಡುಗರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅನ್ಸದ್ ಮೋಸ್ಟ್ಲಿ. ಟೇಕನ್ ಫಾರ್ ಗ್ರಾಂಟೆಡ್ ಅಂತಂದ್ರಿ, ಅದು ಆ ವ್ಯಕ್ತಿಯಿಂದ ಆಗ್ತಾ ಇತ್ತಾ ಅಥವಾ ನಿಮ್ಮ ಕಡೆಯಿಂದ ಆಗ್ತಿತ್ತಾ, ಹೇಗೆ? ಆ ಕಡೆಯಿಂದನೇ ಶುರು ಆಗಿತ್ತು. ಓಕೆ ಓಕೆ, ಅದು ಆಗುತ್ತಲ್ಲ, ಕಮಿಟ್ಮೆಂಟ್ಸ್ ಅದು ಇದು, ಲೈಫ್ ಕಮಿಟ್ಮೆಂಟ್ಸ್ ಅದು ಇದು, ವರ್ಕು ಆ ಕಡೆ ಈ ಕಡೆ ಎಲ್ಲನೂ ಮಿಕ್ಸ್ ಆಗಿ ಇದಾಯಿತು. ಬಟ್ ಮೇ ಬಿ ಇಟ್ ವಾಸ್ ನಾಟ್ ಮೆಂಟ್ ಟು ಬಿ. ಇವಾಗ ನಮ್ಮ ಹಣೆ ಬರದಲ್ಲಿ ಏನು ಬರ್ದಿರುತ್ತೋ, ಯಾರ ಜೊತೆ ಬದುಕಬೇಕಂತ ಅದೇ ಆಗೋದು. ಸೊ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಆಯಿತು, ಅದೊಂದು ಬ್ಯೂಟಿಫುಲ್ ಪಾರ್ಟ್ ಆಫ್ ಮೈ ಲೈಫ್, ಒಂದು ಒಳ್ಳೆ ಮೆಮೊರಿ ಥರ ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಅದಾದ ನಂತರ ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಂಥ ಏನು ಮಾಡಿಲ್ವಾ? ಇಲ್ಲ, ನಾನು ಹೆಂಗಂದರೆ ಒಂದ್ಸಲ ಅದು ಕಟ್ಟಾದರೆ ಮತ್ತದು ಈ ಕಡೆ ಹಿಂದೆ ಹೋಗೋಳಲ್ಲ ನಾನು. ಆ ಕಡೆಯಿಂದನೂ ಇಲ್ಲ, ನನ್ನ ಕಡೆಯಿಂದನೂ ಇಲ್ಲ. ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿದೆ, ನನ್ನ ಲೈಫಲ್ಲಿ ನಾನು ಚೆನ್ನಾಗಿದ್ದೇನೆ ಅಷ್ಟೇ. ಓಕೆ, ಎಷ್ಟು ಸ್ಟ್ರಾಂಗ್ ಮಾಡ್ತು ಆ ಒಂದು ಘಟನೆ ಅಥವಾ ಆ ಒಂದು ಬ್ರೇಕಪ್ ನಿಮ್ಮನ್ನು ಒಂದು ಪರ್ಸ್ನಲ್ ಆಗಿ ಯಾವ ರೀತಿ ಇವಾಲ್ವ್ ಆದ್ರಿ, ಹೇಗಿದೆ ಇವತ್ತಿಗೆ ಅಂತ? ಅಂದ್ರೆ ಆ ಒಂದು ಫೇಸ್ ಇರುತ್ತೆ, ಒಂದು ಚೇಂಜ್ಡ್ ಪರ್ಸನ್ ಆಗಿ ನೀವು ಹೊರಗಡೆ ಬರ್ತೀರಿ ಏನಾದ್ರೂ ಆದಾಗ, ನೀವು ಇವತ್ತಿಗೆ ಆ ಸುಕೃತನು ಈ ಸುಕೃತನು ನೆನೆಸ್ಕೊಂಡ್ರೆ ಏನ್ ಡಿಫ್ರೆನ್ಸ್ ಇದೆ?
ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಯಾರೇ ನಮ್ಮ ಲೈಫಲ್ಲಿ ಬಂದರೂ ಏನಾದರೂ ಒಂದು ಪಾಠ ಕಲಿಸ್ಬಿಟ್ಟು ಹೋಗೋಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ನಾನು ಇಂಡಿಪೆಂಡೆಂಟ್ ಆದೆ, ನಾನು ತುಂಬ ಇಂಡಿಪೆಂಡೆಂಟ್ ಆದೆ. ನಾನು ಒಂಥರ ಬಾವಿನಲ್ಲಿದ್ದಿದ್ದು ಕಪ್ಪೆ ಥರ ಇದ್ದೆ. ಬಟ್ ಆ ಪರ್ಸನ್ ಎಲ್ಲೋ ಒಂದು ಕಡೆ ನಾನು ಒಂದು ವಿಷಯಕ್ಕೆ ಏನಕ್ಕೆ ರೆಸ್ಪೆಕ್ಟ್ ಮಾಡ್ತೀನಿ ಅಂದರೆ ಹಿ ಮೇಡ್ ಮೀ ಇಂಡಿಪೆಂಡೆಂಟ್ ಎಲ್ಲ ವಿಷಯದಲ್ಲೂ. ನಾನೇ ಎಲ್ಲ ಕಡೆ ಇವಾಗ ಒಬ್ಳೆ ಓಡಾಡ್ತೀನಿ ಮಾಡ್ತೀನಿ, ಆ ಧೈರ್ಯ ನನಗೆ ಬಂತು. ಬಟ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಜೊತೆಗೆ ಓಡಾಡ್ತಾ ಇದ್ರಿ ಅಂದ್ರೆ ಅದೊಂದು ಡಿಪೆಂಡೆನ್ಸಿ ಇರುತ್ತೆ ಎಲ್ಲದಕ್ಕೂ. ಅದೇ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ್ಲೇನೆ ಹಿ ಮೇಡ್ ಮಿ ಇಂಡಿಪೆಂಡೆಂಟ್. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಯಾರಾದರೂ ಒಬ್ರು ಬಂದರೆ ನಮ್ಮ ಲೈಫಲ್ಲಿ ಏನೋ ಕಲಿಸ್ಬಿಟ್ಟು ಹೋಗೋಕೆ ಬರ್ತಾರೆ ಅಂತಾರಲ್ಲ, ಅದು ನಿಜಾನೇನೆ. ಇವಾಗ ಹಿ ಮೇಡ್ ಮಿ ಇಂಡಿಪೆಂಡೆಂಟ್. ಇಲ್ಲ ಇನ್ನೊಬ್ರು ಲೈಫಲ್ಲಿ ಯಾರೋ ಬ್ರೇಕಪ್ ಆಗಿದೆ ಅಂದರೆ ಅವ್ರಿಗೇನೋ ಬೇರೆ ಥರ ಕಲಿಸಿರ್ಬೋದೇನೋ, ಪಾಠ ಕಲಿಸ್ಬಿಟ್ಟು ಹೋಗಿರ್ಬೋದೇನೋ. ಬಟ್ ಆ್ಯಸ್ ಎ ಪರ್ಸನ್ ನಾನು ಎವಾಲ್ವ್ ಆಗಿದ್ದೀನಿ, ಇವಾಗ ತುಂಬ ಇಂಡಿಪೆಂಡೆಂಟ್ ಆಗಿದ್ದೀನಿ. ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ, ಎಲ್ಲನೂ ನಾನೇ ಮಾಡ್ಕೊಳ್ತೀನಿ. ಆ್ಯಂಡ್ ನಾನು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ. ಸೊ ಆ ಚೇಂಜಸ್ ಇದೆ. ಆ್ಯಂಡ್ ನನಗೆ ನನ್ನ ವರ್ಕ್ ಇಂಪಾರ್ಟೆಂಟ್. ಇವಾಗ ವರ್ಕ್ ಲೈಫ್ ತುಂಬ ಇಂಪಾರ್ಟೆಂಟ್. ಸೊ ನಾನಾಯಿತು, ನನ್ನ ಕೆಲಸ ಆಯಿತು, ಫ್ರೆಂಡ್ಸ್ ಆಯಿತು, ಫ್ಯಾಮಿಲಿ ಆಯಿತು, ಇಷ್ಟೇ ನನ್ನ ಪ್ರಪಂಚ. ಇದು ಬಿಟ್ಟು ಹೊರಗಡೆ ನನಗೆ ಇನ್ನೇನೂ ಇಲ್ಲ. ಇಷ್ಟರಲ್ಲಿ ನಾನು ಖುಷಿಯಾಗಿದ್ದೀನಿ. ಓಕೆ, ಈಗ ಇನ್ಸ್ಟಾಗ್ರಾಮಲ್ಲಿ ಸ್ಟಾಕ್ ಮಾಡೋದು ಅದೆಲ್ಲ ಮಾಡ್ತಾರೆ ಬ್ರೇಕಪ್ ಆದಮೇಲೆ ಕೂಡ. ಅದು ಒಳ್ಳೇದಾ ಅಥವಾ ಏನು ಹೇಳ್ತೀರಿ? ಅವ್ನು ಕಾಲ್ ಮಾಡ್ತಿದ್ದಾರೆ, ಬೇರೆ ಫ್ರೆಂಡ್ಸ್ ಹತ್ರ ತಿಳ್ಕೊಳ್ಳೋ ಅಂಥದ್ದು, ಅವ್ರು ಏನು ಮಾಡ್ತಿದ್ದಾರೆ ಅಂತ ಏನು ಹೇಳ್ತೀರಿ ಇದ್ರ ಬಗ್ಗೆ? ತುಂಬಾ ಜನ ಅದನ್ನ ಮಾಡ್ತಾರೆ. ಏನಾಗ್ಬಿಡುತ್ತೆ ಅಂದ್ರೆ ಭೂಮಿಕಾ, ಒಂದು ಹ್ಯಾಬಿಟ್ ಆಗ್ಬಿಟ್ಟಿರ್ತಾರೆ ಅವ್ರು ನಮಗೆ. ಡೈಲಿ ಕಾಲ್ ಮಾಡು, ಮೆಸೇಜ್ ಮಾಡು, ಮಾತಾಡು, ಸಿಗು, ಇನ್ನೊಂದು ಮತ್ತೊಂದು ಹ್ಯಾಬಿಟ್ ಆಗತ್ತೆ. ಬಿಟ್ಟು ಹೋಗೋದು ಅದರಿಂದ ಕಷ್ಟ. ಬಟ್ ನಿಮ್ಗೆ ಆ ಪರ್ಸನ್ ಬೇಡ ಅಂತಂದಾಗ ಎಷ್ಟು ಕಷ್ಟ ಆದರೂ ಸರಿ, ಪ್ರಾಣ ಹೋಗ್ತದೆ ಅನ್ನೋಷ್ಟು ಕಷ್ಟ ಆಗತ್ತೆ. ಅಳ್ತೀರಾ, ಆಮೇಲೆ ಊಟ ಬಿಡ್ತೀರಾ, ನಿದ್ದೆ ಬಿಡ್ತೀರಾ, ಯಾರ ಜೊತೆ ಸೇರಲ್ಲ. ಆ ಬೆಡ್ ಮೇಲಿಂದ ಎದೊಳೋದು ನಿಮ್ಗೊಂದು ಕೆಲಸ ಥರ ಹಂಗೆ ಆಗೋಗ್ಬಿಡುತ್ತೆ ಆ ಟೈಮಲ್ಲಿ. ಬಟ್ ಪಾಸಿಟಿವ್ ಸೈಡ್ ನೋಡಿ, ಓಕೆ ಥಾಟ್ಸ್ ಕೊಡಿ, ಥಿಂಕಿಂಗ್ ಮಾಡಿ. ಓಕೆ, ನಂಗೆ ಈ ಪರ್ಸನ್ ಜೊತೆ ಇದ್ರೆ ಫ್ಯೂಚರ್ ಅನ್ನೋದಿದ್ಯಾ, ಇಲ್ಲ ಆ ಪರ್ಸನ್ ಜೊತೆ ನಾನು ಒಂದು ಫ್ಯಾಮಿಲಿ ಅನ್ನೋದು ಸ್ಟಾರ್ಟ್ ಮಾಡ್ಬೋದಾ, ಆ ಫ್ಯಾಮಿಲಿ ಪಿಕ್ಚರ್ ಮಾಡ್ಕೊಬೋದಾ ನೀವು. ಆ್ಯಂಡ್ ನಮ್ಗೆ ಆ ಪರ್ಸನ್ ಮೇಲೆ ಮತ್ತೆ ನಂಬಿಕೆ ಬರುತ್ತಾ. ಸೊ ಇದೆಲ್ಲ ಕೆಲವು ಕ್ವೆಶನ್ಸ್ ಇದೆ. ಆ್ಯಂಡ್ ಒಂದ್ಸಲ ಬಿಟ್ಟು ಹೋಗಿದ್ದಾರೆ ಅಂದಮೇಲೆ ವಾಪಸ್ ನೀವು ಹೋಗೋಕ್ಕಾಗಲ್ಲ. ಹೋದರೂ ಇಲ್ಲ ವಾಪಸ್ ಬಂದರೂ ಅದು ಸರಿ ಹೋಗಲ್ಲ. ಬಿಕಾಸ್ ಅದು ತಲೆನಲ್ಲಿ ಇದ್ದೇ ಇರುತ್ತೆ. ಒಂದ್ಸಲ ಬಿಟ್ಟು ಹೋದವ್ರು ಇವತ್ತೆಲ್ಲ ನಾಳೆ ಬಿಟ್ಟು ಹೋಗೇ ಹೋಗ್ತಾರೆ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಬಟ್ ಸ್ವಲ್ಪ ದಿನ ಆದಮೇಲೆ ಹೋಗ್ತಾ 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 ನಿಮಗೆ ಅಭ್ಯಾಸ ಆದಾಗ ಅರ್ಥ ಆಗುತ್ತೆ.